ಹೆಸರು ತನು. ನಾನು ಫಸ್ಟ್ ಪಿ ಯು ಸಿ ಮುಗಿಸಿದ್ದೀನಿ. ನಮ್ಮೂರು ಬಂದುಬಿಟ್ಟು ದಾವಣಗೆರೆ. ನಾವು ವಸಂತ್ ಕುಮಾರ್ ಅನ್ನೋರನ್ನ ಇಷ್ಟಪಟ್ಟಿದ್ವಿ. 2 ವರ್ಷ ಆಯಿತು. ನಮ್ಮ ಮನೇಲಿ ಗೊತ್ತಾಗಿ ಹೊಡೆದ್ರು. ಆಮೇಲೆ ನಮ್ಮ ಮನೆಯಲ್ಲೆಲ್ಲ ಗೊತ್ತಾಗಿದ ಮೇಲೆ ನಾವು ಬಂದು ಮದುವೆ ಆದ್ವಿ. ಮದುವೆ ಆಗಿದ ಮೇಲೆ ಇವಾಗ ಜೀವ ಬೆದರಿಕೆ ಆಗ್ತಿದ್ದಾರೆ. ಇವಾಗ ಹೊಡಿತೀವಿ, ಸಿಕ್ಕರೆ ಹೊಡಿತೀವಿ, ಸಾಯಿಸ್ತೀವಿ, ಕೊಲೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇವಾಗ ನ್ಯಾಯ ಕೇಳ್ಕೊಂಡು ಬಂದಿದ್ದೀವಿ. ನಮ್ಮ ಯಜಮಾನ್ರು ಡ್ರೈವಿಂಗ್ ಮಾಡ್ತಾರೆ. ನಾವು ಗೋಲ್ಡ್ ಶಾಪಲ್ಲಿ ವರ್ಕ್ ಮಾಡ್ತಿದ್ವಿ. ಈಗ ಏನಾಗಬೇಕು ನಿಮಗೆ? ರಕ್ಷಣೆ ಬೇಕು ನಮಗೆ. ಎಷ್ಟು ದಿನ ಆಯ್ತು ನೀವು ಮದುವೆ ಆಗಿ? 3 ದಿನ ಆಯ್ತು ಮದುವೆ. ನಿಮ್ಮ ಹೆಸರಮ್ಮ? ತನುಶ್ರೀ ಅಂತೇಳಿ. ನಮ್ಮೂರು ಬೇಡಶಿಂಕೆರೆ. ನಾನು ಮಾಡೋದು ಡ್ರೈವಿಂಗ್ ಕೆಲಸ ಮಾಡ್ತೀನಿ. ನಾನು ಇಷ್ಟಪಟ್ಟಿದ್ದೆ ದಾವಣಗೆರೆಯಲ್ಲಿ ಒಂದು ಹುಡುಗಿನ. ಆ ಹುಡುಗಿ ಮನೆಯಲ್ಲಿ ಕೇಳಿದ್ದಕ್ಕೆ ಅವ್ರ ಅಣ್ಣ ಕೊಡಲ್ಲ ಅಂತ ಹೇಳಿದ್ದಕ್ಕೆ ಅವರೇ ಮನೆ ಹತ್ರ ಬಂದು ಕರ್ಕೊಂಬಂದು ನಾವು ಈಗ ಮದುವೆ ಆಗಿದ್ದೀವಿ. ಅವ್ರ ಮನೆಯಲ್ಲಿ ಮದುವೆಯಲ್ಲಿ ಒಪ್ತಿಲ್ಲ, ನಮಗೆ ಜೀವ ಬೆದರಿಕೆ ಆಗ್ತಿದ್ದಾರೆ. ನೀವು ಬಂದು ದಾವಣಗೆರೆಯಲ್ಲಿ ಸಿಗಿರಿ, ಹೊಡೆದಾಕ್ತೀವಿ, ಸಾಯಿಸಾಕ್ತೀವಿ ಅಂಥೇಳಿ ಪ್ರಾಣ ಭಯ ಆಗ್ತೈತೆ ನಮಗೆ ದಯವಿಟ್ಟು ರಕ್ಷಣೆ ಕೊಡ್ಬೇಕಂತ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ. ಇಷ್ಟೊಂದು ಮಾಡಿಕೊಡ್ರಿ ನನಗೆ ಸಾಕು. ಡ್ರೈವಿಂಗ್ ಕೆಲಸ ಮಾಡ್ತೀವಿ. ನಮ್ಮ ಅಣ್ಣನೂ ಡ್ರೈವಿಂಗ್ ಕೆಲಸ ಮಾಡ್ತಾರೆ. ನಮ್ಮ ತಮ್ಮನೂ ಹೊಲ ಮನೆ ಕೆಲಸ ಮಾಡ್ತಾನೆ. ಈಗ ನಿಮ್ಮ ಹೆಂಡತಿ ಮಿಸ್ಸಸ್ ಅವ್ರು ಏನು ಕೆಲಸ ಮಾಡ್ತಾರೆ? ನಮ್ಮ ಮನೆಯವರು ಬಂಗಾರ ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ರು. ಇವಾಗ ಮದುವೆ ಆಗಿದ್ದೀರಾ? ಮದುವೆ ಆಗಿದ್ದೀವಿ. ಎಷ್ಟು ದಿನ ಆಯ್ತು ಮದುವೆ ಆಗಿ? ಮದುವೆ ಆಗಿ 3 ದಿನ ಆಯಿತು. ಚೆನ್ನಾಗಿರ್ತೀವಿ. ಈಗೇನಾಗಬೇಕು ನಮಗೆ? ರಕ್ಷಣೆ ಬೇಕು ನಮಗೆ. ಪ್ರಾಣ ಭಯ. ಅವರು ಫೋನ್ ಮಾಡಿದರು, ಅವರು ಚಿಕ್ಕಪ್ಪ ಅವರು. ನೀವು ಫೋನ್ ಮಾಡಿರಿ, ನಮ್ಮ ತಮ್ಮನ ಹತ್ರ ಎಲ್ಲ ಹೇಳಿದ್ರಂತೆ, ಯಾವ ಹೊಡೆದು ಬಿಡ್ತೀನಿ, ಊರಿಗೆ ಬಂದುಬಿಟ್ರಿ ಅಂತೇಳಿ ಅವ್ರಿಗೆ ಎದುರಿಸ್ತಿದ್ದಾರೆ. ಅದಕ್ಕೆ ಭಯ ಆಗ್ತೈತೆ. ದಯವಿಟ್ಟು ನಮಗೆ ರಕ್ಷಣೆ ಕೊಡಿ. ನಿಮ್ಮ ಹೆಸರು? ವಸಂತ್ ಕುಮಾರ್ ಅಂತ.